ಮಾನ್ಯ ಜಂಟಿ ಸಾರಿಗೆ ಆಯುಕ್ತರಾದಂತಹ ಶ್ರೀ ಸಿದ್ದಪ್ಪ ಕಲ್ಲೇರ್ ಸರ್ರವರು ಹಾಗೂ ಮಾನ್ಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಾಯಚೂರಾದಂಥ ಹಿರಣ್ಣ ಸಾಹೇಬರು ಇವರ ಒಂದು ಡೈರೆಕ್ಷನ್ ಮೇಲೆ ಇವತ್ತು ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಸೇರಿ ಜಂಟಿಯಾಗಿ ವಾಹನಗಳ ತಪಾಸಣೆಗಳನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಜಾಸ್ತಿ ಫೋಕಸ್ಡಾಗಿ ಮಾಡ್ತಕ್ಕಂಥದ್ದು ಈಗ ಸ್ಕೂಲ್ಸ್ ಯಾವ ಥರ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಸ್ಸಸ್ ಏನಿದೆ, ಸ್ಕೂಲ್ ಬಸ್ಸಸ್ ಏನಿದೆ, ಅವುಗಳ ಮೇಲೆ ಸ್ವಲ್ಪ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ಮೆಂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ 15 ವರ್ಷ ದಾಟಿರ್ತಕ್ಕಂತಹ ಸ್ಕೂಲ್ ಬಸ್ಸಸ್ ಏನಿದೆ ಅವುಗಳನ್ನ ದಯವಿಟ್ಟು ಸ್ಕ್ರ್ಯಾಪ್ ಮಾಡಬೇಕು. ಸೊ ನಮ್ಮ ಪರ್ಮಿಷನ್ ಇಲ್ಲಾರ್ದಲೇ ಸ್ಕ್ರ್ಯಾಪ್ ಮಾಡ್ತಕ್ಕಂಥ ಕೆಲವು ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಆ ಥರ ಮಾಡಿದ್ರೆ ನಾಳೆ ಬೆಳಗ್ಗೆ ಲೀಗಲ್ ಕಾಂಪ್ಲಿಕೇಶನ್ ನಿಮ್ಮ ಹೆಸರಲ್ಲೇ ಗಾಡಿ ಇರೋದ್ರಿಂದ ನಾಳೆ ಬೆಳಗ್ಗೆ ಏನಾದರೂ ನಿಮ್ಮ ಓನರ್ ಯಾರು ಜವಾಬ್ದಾರ ಆಗ್ತಾರೆ ಅವರೇ ಜವಾಬ್ದಾರ ಆಗ್ತಾರೆ. ಯಾವುದೇ ಒಂದು ಅನ್ಇವೆಂಟ್ ಒಂದು ನಡಿಲಾರ್ದಂಥ ಸಿಚುವೇಶನ್ ಏನಾದರೂ ನಡೆದರೂ ಓನರೇ ಜವಾಬ್ದಾರಿ ಆಗ್ತಾರೆ. ಸೊ ಅದನ್ನು ತಪ್ಪಿಸ್ಕೋಬೇಕು ಅಂತೇಳಂತಂದರೆ ಕಾನೂನಾತ್ಮಕವಾಗಿ ನಿಮ್ಮ ಹೆಸರಿನಲ್ಲಿ ನೋಂದಣಿಯಾದಂತಹ ವಾಹನವನ್ನು ನಮ್ಮ ಕಚೇರಿಯಿಂದ ನಿಮ್ಮ ಹೆಸರಿಂದ ಬಿಡಿಸ್ಕೊಳ್ಳಿ. ಅಂದರೆ ಏನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಆಮೇಲೆ 15 ವರ್ಷ ದಾಟಿರ್ತಕ್ಕಂಥ ಗಾಡಿಗಳನ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕ್ಯಾನ್ಸಲ್ ಆದಮೇಲೆ ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಒಂದು ಪರ್ಸನಲ್ ಅಡ್ವೈಸು ಆಸ್ ಅ ಬ್ರದರ್ ಆಗಿ ನಾನೊಂದು ಅಡ್ವೈಸ್ ಏನು ಕೊಡ್ತೀನಿ ಅಂತಂತಂದರೆ ಎಲ್ಲ ಸ್ಕೂಲ್ ಬಸ್ಗೂ ಫ್ರಂಟ್ ಕ್ಯಾಮ್ರಾ ಫಿಕ್ಸ್ ಮಾಡಿ. ಫ್ರಂಟ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಒಂದು ವೇಳೆ ಆದರೆ ಸೊ ಯಾರ್ದು ಮಿಸ್ಟೇಕ್ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಒಂದು ವಿಚಾರ. ಇನ್ನೊಂದು ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ರಿಕಾರ್ಡಿಂಗ್ ಆಗ್ತದೆ ಅನ್ನಕ್ಕಂಥ ಭಯ ನಿಮ್ಮ ಡ್ರೈವರ್ಸ್ಗಿರುತ್ತೆ. ಹೀಗಾಗಿ ಅವರು ಎದ್ದೋತದ್ವಾ ಡೇಂಜರಸ್ ಡ್ರೈವಿಂಗ್ ಆಯಿತು ಎಲ್ಲೋ ಲಕ್ಷ ಎಲ್ಲೋ ಕೊಟ್ಬಿಟ್ಟು ಚಲನೆ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ನಿಮಗೆ 2 ವಿಧಗಳಾಗಿ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಸ್ಕೂಲ್ಸಲ್ಲೂ ಫ್ರಂಟ್ ಕ್ಯಾಮ್ರಾ ಇಟ್ಕೊಳ್ಳೋದು, ಡ್ಯಾಶ್ಬೋರ್ಡ್ ಕ್ಯಾಮ್ರಾ ಇಟ್ಕೊಳ್ಳೋದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸ್ಕೂಲ್ ಬಸ್ಸಸ್ ಅದ್ರ ಜೊತೆಗೆ ಈ ಆಟೋ ರಿಕ್ಷಾಸ್, ಕೆಲವೆಲ್ಲ ಆಟೋ ರಿಕ್ಷಾಸನ್ನು ಸೀಸ್ ಮಾಡಿದ್ದೀವಿ. ಈಗ ಪೊಲೀಸವ್ರ ಹೆಲ್ಪ್ ಜೊತೆಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ನಾವು ಕೊಟ್ಟಿದ್ದೀರಲ್ಲ ಸರ್ ಸ್ಕೂಲಿಗೆ ಆಟೋ ರಿಕ್ಷಾಗಳಿಗೆ ಸರ್? ಆಟೋ ರಿಕ್ಷಾಸು ಆಟೋ ರಿಕ್ಷಾಸ್ ಏನಿದೆ ಅವು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಏನಿಲ್ಲ. ಸ್ಕೂಲ್ ಮಕ್ಕಳನ್ನ ಒಯ್ಬೋದು, ಬಟ್ ಅದ್ರ ಕೆಪಾಸಿಟಿನ ಓವರ್ಲೋಡ್ ಮಾಡಬಾರ್ದು. ಸ್ಕೂಲ್ ಮಕ್ಕಳನ್ನ ಒಯ್ಯಬಾರ್ದು ಅಂತೇಳಿಲ್ಲ. ಈಸ್ ಆಲ್ಸೋ ಬಿಕಮ್ಸ್ ಎ ಪ್ಯಾಸೆಂಜರ್ ಆಟೋ. ಅಂದರೆ ಈ ಲಗೇಜ್ ಹೊಡಿತಕ್ಕಂಥ ಗಾಡಿಗಳಲ್ಲಿ ಜನಗಳನ್ನ ಸಾಗಿಸೋದನ್ನು ದಯವಿಟ್ಟು ಕಡಿಮೆ ಮಾಡಿರಿ. ಯಾಕಂತಂದರೆ ಆ ಥರ ಮಾಡಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಇದ್ದರೂ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕೊಡೋಲ್ಲ ಅವರು. ಯಾಕಂತಂದರೆ ಅವರು ಯಾವ ಒಂದು ಬಳಕೆಯ ಪರ್ಪಸ್ ಫಾರ್ ವಿಚ್ ಹಿ ಹ್ಯಾಸ್ ಬಾಟ್ ದ ವೆಹಿಕಲ್, ಆ ಪರ್ಪಸ್ನ ವೈಲೇಷನ್ ಆಗಿದೆ ಅಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿಯವರು ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಡಲ್ಲ. ಸೊ ಲಗೇಜ್ ಗಾಡಿಗಳಲ್ಲಿ ಜನಗಳನ್ನ ಹೊಡಿಬೇಡ್ರಿ. ಆ್ಯಂಡ್ ಆಟೋಗಳಲ್ಲಿ ಏನು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ, ನಮಗೆಲ್ಲ ನಾವು ಒಂದು ರಿಕ್ವೆಸ್ಟ್ ಏನಪ್ಪ ಅಂತೇಳಂತಂದರೆ ಹಿಂದ್ಗಡೆ ಡೋರ್ ತೆಗೆದು ಹಿಂದ್ಗಡೆ ಮಕ್ಕಳನ್ನೇನು ಕೂಡಿಸ್ತೀರಾ, ಅದು ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್, ಭಾಳ ಕೆಟ್ಟ ಅಭ್ಯಾಸ ಅದು. ಅದನ್ನು ದಯವಿಟ್ಟು ಪ್ರೋತ್ಸಾಹ ಕೊಡಬೇಡಿ. ಯಾಕಂತಂದರೆ ರಾಯಚೂರು ಸಿಟಿಯಲ್ಲೇ ಆಕ್ಸಿಡೆಂಟ್ ಆಗಿದೆ. ಒಬ್ಬರು ಸಿಟಿ ಸೆಂಟ್ರಲ್ಲೇ ಆಗಿದೆ. ಒಬ್ಬರು ಹಿಂದ್ಗಡೆ ಕೂತ್ಕೊಂಡಿದ್ದವರು ಆಟೋದವರು ಸಡನ್ನಾಗಿ ಟರ್ನ್ ಮಾಡಿದಾಗ ಅವ್ರು ಗ್ರಿಪ್ ಸಿಗ್ಲಾರ್ದಲ್ಲೇ ಬಿದ್ದುಬಿಟ್ಟಿದ್ದಾರೆ. ಹಿಂದ್ಗಡೆ KSRTC ಬಸ್ ಬಂದು ಹತ್ಬಿಟ್ರು. ಸೊ ಈ ಥರ ಹಾಸ್ಪಿಟಲ್ಲೇ ಡೆತ್ ಆಯಿತು. ಸೊ ಈ ಥರ ಮಕ್ಕಳು ಲೈಫನ್ನು ಅಷ್ಟು ಚೆನ್ನಾಗಿರಲ್ಲ. ದಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್. ದಯವಿಟ್ಟು ಅದನ್ನು ಎನ್ಕರೇಜ್ ಮಾಡಬೇಡಿ. ಏನಿದ್ರು ಒಳಗಡೆನೇ ಕೂಡಿಸ್ಕೊಳ್ಳಿ ಮಕ್ಕಳನ್ನ. ಬ್ಯಾಗ್ಗಳು ಬೇಕಾದರೆ ಹಿಂದ್ಗಡೆ ಇಟ್ಕೊಳ್ರಿ.